ಮಾವ, ಅ, ನೀವು ಅದು ಅಲ್ಲ, ಇಷ್ಟು ಒಳ್ಳೆಯವ್ರು ಹೆಂಗಾದ್ರಿ? ಯಾಕೆ ಲಕ್ಷ್ಮಿ, ನಾನು ಒಳ್ಳೆವ ಆಗ್ಬಾರ್ದನ? ನನಗೂ ಒಂದು ಒಳ್ಳೆ ಮನಸ್ಸೈತಿ. ನಾನು ಇಷ್ಟು ದಿನ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟಿದ್ನಿ. ಇನ್ನು ಮುಂದೆ ಹಂಗಿಲ್ಲ. ನಾನು ನಿನ್ನ ಜೊತೆ ಚಲೋ ತಂಗನೇ ಇರ್ತೀನಿ. ಹ್ಞೂ, ಏನಿದು ಮಾವ ಸಸಿದು? ರೀ, ಏನ್ ಮಾಡಕತ್ತೀರಿ ನೀವು? ಏನಾತೀಗ? ಎದಕ್ಕೆ ಹಿಂಗೆ ಬಾಯ್ ಪಡ್ಕೋತಿ ನಾಯಿ ಉದ್ರದಂಗೆ? ಅಲ್ಲ, ಅವು ಹುಡುಗಿ ಪಾಪ ಚೂಡಿದಾರ ಹಾಕೊಂತಾರಿ ಅಂತ ಕೆಲಸ ಹಾಕೊಂಡಿತ್ತ. ಹಾಕೊಳ್ಳುವಾಗ ಕಣ್ಣಾಗ ಏನೋ ಬಿತ್ತಂತ ಅಳಾಕತ್ತಿತ್ತು, ಹೆಂಗೆ ಹಾಕೊಂತೈತಂತೆ. ಅಲ್ಲ, ನಿನಗೇನು ಹೊಟ್ಟಿಗೇನು ಶಗನ ತಿಂತೀವೋ? ಅನ್ನ ಅಂತೀವಿ, ಏನು ಶಗನ ತಿಂತೀವಿ? ಗೊತ್ತಾಗೋದಿಲ್ಲ. ಹುಡುಗಿ ಇಷ್ಟಪಟ್ಟು ಅವರು ಇನ್ನೇ ಕಡೆಯಿಂದ ಚೂಡಿದಾರ ಕೊಡಿಸ್ಕೊಂಬಂದ್ರೆ ಅವ್ನು ಹರಿದಿಟ್ಟಿಯಲ್ಲ, ಹೊಟ್ಟಿಗೆ ಅಂತ ತಿಂತಿ, ಶಗನ ತಿಂತಿ? ಇದನ್ನ ಕಲ್ಸ್ಯಾರ ನಿಮ್ಮಪ್ಪ ನಿಮ್ಮವ್ವ? ಏನಿದೆ ನನಗ ಹಿಂಗ್ ಮಾತಾಡಕತ್ತಾರ ನೀವು? ಅಲ್ಲ, ಆಕಿದ್ ನಾಯಿ ಯಾಕರಿಲಿ ಹರ್ದದ ತಂದಿರ್ಬೇಕ. ನಾನು ನೋಡಾಕಂತ ನೋಡಾತೀನಿ ತೆಗದ, ಅದು ಹರ್ದಿತ್ತ. ಇನ್ನು ಹೇಳ್ಬೇಕ ನೋಡದ, ಅಲ್ಲಿ ಯಾವಾಕ್ಯೋ ಕರೆಯಕತ್ತಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ. ನಾ ಇವತ್ರ ಕಡೆಯವ್ರು ಯಾವ ಬಂದ ಅಂತ ಹೊರಗೆ ಹೋಗ್ತೇನೆ. ಬಂದು ಹೇಳ್ಬೇಕು ಅನ್ಕೊಳದು ಒಳಗೆ ಬನ್ನೀಗ. ಆಟ ಅಂಜಿಕಿದ್ದಿರಲ್ಲ, ಒಳಗೆ ಬರ್ತಿರ್ಕಿಲ್ಲ. ನಮಸ್ಕಾರ ರೀ ನನ್ನ ಪ್ರೀತಿ ಫ್ರೆಂಡ್ಸ್ಗೆ. ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ಏನಾಗಿತ್ತಂದ್ರೆ 17 ನಿಮಿಷದಾಗನಂದ್ರೆ ನಂದು ಸ್ಟೋರೇಜ್ ಫುಲ್ ತೊಗೊಳತ್ತಿಲ್ಲ ಮೊಬೈಲು. ಅದಕ್ಕೆ ಈ ತಿಂಗಳು 28ನೇ ತಾರೀಕು ನಾನು ಫೋನ್ ತೊಗೋಬೇಕು ಅನ್ಕೊಂಡೀನಿ. ಅವಾಗ ಅಂದ್ರೆ ಕ್ರಿಸ್ಮಸ್ಗೆ ಮಕ್ಕಳದು ಶೂಟಿ ಇರುತ್ತಲ್ಲ, ಅವಾಗ ಊರಿಗೆ ಹೋಗಿ ಅಲ್ಲೇ ಬೆಳಗಾವಲ್ಲಿ ಒಂದು ಫೋನ್ ತೊಗೋಬೇಕು ಅನ್ಕೊಂಡೀನಿ. ಅವಾಗ ತೊಗೊಂಡ್ರೆ ನಿಮ್ಗೆ ಡೈಲಿ ಏನಿಲ್ಲ ಅಂದರೂ ಮೊದಲಿನಂಗೆ 4 ವಿಡಿಯೋ ಹಾಕ್ತೀನಿ. ಒಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಈ ಥರ ವಿಡಿಯೋ ಮಾಡಕತ್ರ ನಮ್ಮ ಫೋನು 1 ವರ್ಷನೂ ಬರೋಲ್ಲ. ನಾನು ಇದನ್ನು ತೊಗೊಂಡು ಭಾಳ ದಿವಸ ಆಗಿಲ್ಲ, ಒಂದು 8 ತಿಂಗಳಾಗೈತೆ ಅಷ್ಟೆ. ಈಗ ನೋಡಿ, ಈ ಥರ ವಿಡಿಯೋ ಮಾಡೋದ್ರಿಂದ 30,000 ರೂಪಾಯಿ ಫೋನು ಕೆಟ್ಟ ಕೆರ ಹಿಡಿತು. ಹಂಗಾಗ್ತೈತಿ. ಯಾಕಂದ್ರೆ ವಿಡಿಯೋ ಮಾಡ್ತಾ ಮಾಡ್ತಾ ಫೋನು ಖರಾಬ್ ಆಕೈತಿ, ಮತ್ತು ಅದು ಸ್ಟೋರೇಜ್ ಫುಲ್ಲಾಗಿ ಕೆಟ್ಟು ಹೋಗ್ತೈತಿ. ಈ ಥರನ ಆಗೈತೆ ನನ್ನ ಮೊಬೈಲು. OnePlus ಮೊಬೈಲು 30,000 ಕೊಟ್ಟು ತೊಗೊಂಡಿದ್ದೆ ನಾನು. ಚೆನ್ನಾಗೈತೆ ಕ್ವಾಲಿಟಿ, ಆದರೆ ಕೆಟ್ಟ ಕೆರ ಹಿಡಿದೋಯ್ತು. ಅದಕ್ಕೆ ಈಗ ಹೊಸ ಫೋನ್ ತೊಗೋಬೇಕಾಗೈತಿ. ಜಾಸ್ತಿ ಸ್ಟೋರೇಜ್ ಇರುವಂಥದ್ದು ಫೋನ್ ತೊಗೋತೀನಿ. ಅದು ಈ ತಿಂಗಳು ಮಂತಲ್ಲಿ ಲಾಸ್ಟ್ ಮಂತಲ್ಲಿ ತೊಗೋಬೇಕು ಅನ್ಕೊಂಡೇನಿ. ತೊಗೊಂಡಾದ್ಮೇಲೆ ನಿಮ್ಗೆ ಡೈಲಿ ಇದ್ರೊಳಗೆ 2 ವೀಡಿಯೋ ಬರ್ತವೆ. ಭಾಳ ಮಾತಾಡೇನು ಅನ್ಕೋಬೇಡ್ರಿ. ಮತ್ತು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಒಳಗೆ ತಂದೆ ತಾಯಿ ಇಲ್ಲದ ಒಂದು ಮುದ್ದು ಹೆಣ್ಣಿನ ಜೀವನ ಬರಾಕತ್ತೈತ್ರಿ. ಕತಿ ಮಾತ್ರ ಮಸ್ತ್ ಐತಿ. ಆ ಹುಡುಗಿನ ತಂದೆ ತಾಯಿ ಇರೋದಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪ ಇರ್ತಾರೆ. ಎಷ್ಟು ಕಾಡ್ತಿರ್ತಾರಂದ್ರೆ ಅಷ್ಟು ಕಾಡ್ತಿರ್ತಾರೆ. ಅದ್ರ ಫೋಟೋನ ಇಲ್ಲಿ ಹಾಕ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಐತಲ್ಲ, ಅದ ನನ್ನ ಚಾನಲ್. ಮೊದಲ ಖಾನಾಪುರ್ ಕಾಟನ್ ಚಾನಲ್ ಅಂತ ಇತ್ತ. ಈಗ ನಾನು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಮಾಡಿದ್ದೀನಿ. ಸಾರಿ ವಿಡಿಯೋದು ಹಾಕಿದ್ರೆ ಆಯ್ತಂತ. ಆದರೆ ಈಗೇನು ಸಾರಿನೂ ತರಿಸಿಲ್ಲ ನಾನು. ನನಗೆ ಮಕ್ಕಳಿಗೆಲ್ಲನೂ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ಮಕ್ಕಳಿಗೂ ಹುಷಾರು ಉಳಿಯತ್ತಿಲ್ಲ ಅಂತೇಳಿ ಹಂಗಾಗಿ ನಾನು ಸಾರಿ ಬಗ್ಗೆ ವಿಡಿಯೋನೂ ಹಾಕತ್ತಿಲ್ಲ. ಇಲ್ಲಿ ನೋಡ್ರಿ, ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣು ಮಗು ಎಷ್ಟು ಚಂದ ಇರ್ತೈತಲ್ರಿ. ಒಂದು ತಂದೆ ತಾಯಿ ಇಲ್ಲದ ಎಷ್ಟು ಕೆಟ್ಟ ಪರಿಸ್ಥಿತಿ ಇರ್ತಾಳ ಮಗು ಅಂತ ಅದನ್ನ ತೋರ್ಸಾಕತ್ತೀನಿ. ಎಷ್ಟು ರೀತಿ ಚಿಕ್ಕಮ್ಮ ಚಿಕ್ಕಪ್ಪ ಇರ್ತಾರ. ಚಿಕ್ಕಪ್ಪ ಮಿಲ್ಟ್ರಿಗೆ ಹೋಗಿರ್ತಾನ. ಅದು ಚಿಕ್ಕಪ್ಪ ಭಾಳ ಕಾಜಿ ಇರ್ತಾನ, ಚಿಕ್ಕಮ್ಮ ಮಾತ್ರ ಕಾಜಿ ಇರಲ್ಲ. ಭಾಳ ಕಾಡ್ತಿರ್ತಾಳ ಹುಡುಗಿನ. ತನಗೂ 2 ಹೆಣ್ಣು ಮಕ್ಕಳು ಇರ್ತಾವ, ಆದ್ರೆ ತನ್ನ ಮಕ್ಕಳನ್ನ ಮಾತ್ರ ಪ್ರೀತಿಯಿಂದ ನೋಡ್ಕೊತಿರ್ತಾಳ. ಆ ಮಗುನ ಮನೆ ಕೆಲಸದೊಳಗತ್ತೆ ನೋಡ್ಕೊತಿರ್ತಾಳ. ಕತಿ ಮಾತ್ರ ನಂಬರ್ 1 ಐತ್ರಿ. ಇಲ್ಲೈತೆ ನೋಡ್ರಿ, ನನಗೆ ನಿಮ್ಗೆ ಹಾಕಿದೆ ನಾನು ಭಾಗ 1 ಅಂತೇಳಿ ಇವತ್ತ ಹಾಕಿದ್ದೀನಿ. ಯಾರೆಲ್ಲ ನೋಡ್ತೀರಾ ನೋಡಿ ಈ ಕಥೆನ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದ್ರೊಳಗೂ ಒಳ್ಳೆ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಇನ್ನು ಹೊಸ ಫೋನ್ ಬಂತಂದ್ರೆ ಪಟ ಅದ್ರೊಳಗೊಂದು ಇದ್ರೊಳಗೆ 2 ಅದ್ರೊಳಗೊಂದು ಇದ್ರೊಳಗೆ 2 ಹಾಕೊತ ಹೋಗ್ತೀನಿ. ನಿಮಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ನೋಡಿರಿ, ಮತ್ತು ನಿಮ್ಗೆ ಇಷ್ಟ ಆತಂದ್ರೆ ಇದನ್ನು ಕತೆ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ಚಾನಲ್ ಅಂತೇಳಿ. ಎಷ್ಟು ಜನ ನೋಡ್ತೀರಾ ಪ್ಲೀಸ್ ಅದ್ರೊಳಗೆ ಕಮೆಂಟ್ ಮಾಡಿರಿ. ಕಮೆಂಟ್ಗಂತೂ ಪಟ್ ಅಂತ ರಿಪ್ಲೈ ಮಾಡ್ತೀನಿ, ನೋಡ್ತಾ ಇರ್ಬೇಕಾರೆ. ನೀವು ಕಮೆಂಟ್ ಮಾಡೋದೇ ದಾರಿ ಕಾಯ್ತಿರ್ತೀನಿ. ಇವತ್ತು ಸಂಜೆ ಒಳಗಾಗಿ ಎಷ್ಟು ಜನ ಅದಕ್ಕೆ ಕಮೆಂಟು, ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣು ಮಗು ಭಾಗ 1 ಅದನ್ನು ನೀವು ಎಷ್ಟು ಜನ ನೋಡ್ತಿರಲ್ಲ, ಅದನ್ನು ಕಮೆಂಟ್ ಮಾಡಿದ್ರಂದ್ರೆ ನೀವು ನನ್ನ ಈ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಒಳಗೆ ವಿಡಿಯೋದಾಗ ನೋಡಾತಿರೋರೆಲ್ಲ ಅದ್ರಾಗ ನೋಡಾತಿರಂತ ನಂಗೆ ಗೊತ್ತಾಕತಿ. ನೀವು ನೋಡಾಕತ್ತೀರಂದ್ರೆ ನಾ ಪಟ ಅದ್ರಾಗೂ ವಿಡಿಯೋ ಮಾಡಿ ಹಾಕ್ತೀನಿ. ಏನಿಲ್ಲ ಅಂದ್ರೂ ಇವತ್ತು ನಂಗೆ 1,000 ವ್ಯೂಸ್ ಬರ್ಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು. ಹಂಗೆ ಪ್ರೀತಿಯಿಂದ ಹೇಳತ್ತೀನಿ ರೀ. ಇಷ್ಟ ಇದ್ರೆ ನೋಡಿರಿ, ನಿಮ್ಮ ಕತೆ ಇಷ್ಟ ಆದರೆ ನೋಡಿರಿ. ಮತ್ತು ಇದಕ್ಕಿಂತ ಹೆಚ್ಚು, ಯಾಕಂದ್ರೆ ನಾನು ಕ್ರಿಯೇಟ್ ಮಾಡಿ ಮಾಡಾಕತ್ತೀನಿ ಕತಿನ. ಬೇರೆದಾರ ಕತೆ ಅಲ್ಲ, ಏನಲ್ಲ, ಬರೀ ಕಾಲ್ಪನಿಕವಾಗಿರ್ತೈತಿ ಇದು. ನೀವು ಹೆಂಗೆ ಹೇಳ್ತೀರಿ ಹಂಗೆ ಬದಲಾಯಿಸ್ಬೋದು ಈ ಕತಿನ. ನಿಮ್ಮ ಇಷ್ಟದ ಪ್ರಕಾರನೂ ಕತಿನ ಮಾಡ್ಬೋದು. ಅದಕ್ಕೆ ಹೇಳಾಕತ್ತೀನಿ, ಆ ಕತೆ ನೋಡ್ರಿ. ಅಲ್ಲ, ನೀವೇನು ಹಾಕಿರಿ ಮುಟ್ಟಿ ಮಾಡೇ ಮಾತಾಡ್ಸೋದು ಅಂತದ. ನಾ ಯಾಕೆ ಹರ್ಲಿ? ನಂಗೇನು ತೆಲಿಗಿರಿ ಕೆಟ್ಟತ್ನ? ನಿಮ್ಮ ಮೊಯ್ನಿನ ನೋಡಿ ಹರಿದು ಇಟ್ಟಿರ್ಬೇಕು ನಮ್ಮ ಅತ್ತೆ ಸೊಸಿ ಮಧ್ಯೆ ಜಗಳ ಹಚ್ಚಾಕ. ಇಲ್ರಿ ಅತ್ತಿ, ಅದು ತಾನಾಗೆ ಹರ್ತಿರ್ಬೇಕು ತಗೋರಿ. ನಾವ ನೋಡಿ ತಂದಿಲ್ಲ ಅಂಬಲ್ಲ, ಅಂಗಡಿಯವ್ರ ನಮ್ಮ ಮೋಸ ಮಾಡಿರ್ಬೇಕು. ಹಂಗೆ ಬಾದಾರಿ ರೀ. ನಡ್ರಿ, ಅಲ್ಲೇ ಯಮ್ನಾಥ್ ಬಂದಾನ, ಅವಂಗ ಏನೋ ಭತ್ತ ಕೊಡ್ಬೇಕನ್ನಡ್ರಿ. ಅವ್ ಮನೆ ಭತ್ತ ಕೊಟ್ಟಿದ್ದಾನಲ್ಲ, ಮತ್ತೆ ಬಂದ ಅನ್ನವ. ಹಾಂ, ಅದಕ್ಕೆ ನಡೀರಿ ನೀವು. ನೀ ನಡಿ, ಒಂದಿಟ್ಟು ಬರ್ತಾನ. ಏನು ಬರ್ತಾನೆ? ಈಕೆ ರೂಮ್ನೇ, ನಿಮಗೇನು ಕೆಲಸ? ನಡ್ರಿ. ಆಯ್ತು ನಡಿಯೋ ಮಾರಾಯ. ಲಕ್ಷ್ಮಿ, ಇವನು ಕಳೆದ ಸಾಡಿ ಉಟ್ಕೊಂಡು ಬಾ. ಏನು? ಹಾಂ ಮಾವ.
ಅಲ್ಲ ನಮ್ಮ ಮಾವ ಬದಲಾಗಿದಾರಂತ ಅನಿಸ್ವಾತು. ಏನು ಈ ಥರ? ಅಲ್ಲ, ಒಬ್ಬರು ಗಂಡ್ಮಕ್ಳು ಮುಟ್ಟೋದು ಬೇರೆ ಥರನೇ ಇರುತ್ತೆ. ಇವ್ರೊಂಥರ ಮುಟ್ಟಕತ್ರ ಮೈಯೆಲ್ಲ ಹತಕ್ತಾರ, ಸೊಂಟನೇ ಮುಟ್ಟಿದ್ರೆ ಸೊಂಟನ ಹಿಚಕ್ತಾರ. ಇದು ಯಾಕೋ ನಂಗೆ ಬೇರೆ ಅನ್ಸತ್ತಪ್ಪ. ಇಲ್ಲ, ಇವ್ರೇನೋ ಗೋಲ್ಮಾಲ್ ಮಾಡ್ದಂಗೆ ಮಾಡತ್ತಾರ. ನಂಗೆ ಇವತ್ತು ಯಾವ ಥರನೋ ಒಂಥರ ಕೆಟ್ಟ ಅನುಭವ ಆದಂಗಾತ. ನನ್ನ ಗಂಡ ಎಲ್ಲೋದ್ನೋ, ಪಾಪ ಎಲ್ಲೆಲ್ಲಿ ತಿರ್ಗಾಕತ್ತಾನೋ. ಇವ್ರು ಒತ್ತು ಹೊರಗೆ ಹಾಕಿದ್ದಕ್ಕೆ ನನಗೆ ಕೆಟ್ಟ ಹೆಸರು. ರೀ, ಲಘು ಬನ್ರಿ. ಅಮ್ಮ ತಾಯಿ ಕನ್ನಮ್ಮ, ನನ್ನ ಗಂಡನ ಲಘು ಕರೆಸು. ಲೇ ಜಾನಕಿ, ಲೇ ಜಾನಕಿ. ಅತ್ತಿ, ಏನಿದು ಹೇಳಲ್ಲಿ ಹೋಗಿ ಜುಟ್ಲು ಬಂದೈತಿ? ಯಾವಾಗಿಂದ ಚೇಂಜ್ ಆದ್ರಿ? ಅಯ್ಯೋ ಯವ್ವ, ಎಲ್ಲ ಕಡೆ ಹೋಗಿ ಬರ್ಬಿಡ್ದೆ. ನನ್ನ ತಲೆಯಾಗ ಏನೋ ಬುಚ್ಚು 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 ಅನ್ನತ್ತಿದ್ದೆ ಇವ್ವ. ಅದಕ್ಕೆ ಇವತ್ತು ತಲೆ ತೊಳ್ಕೊನಿಲ್ಲ, ಕೂದಲು ಹಾರಲಿಲ್ಲ. ಮಗಳ ಮನೆಗೆ ಹೋಗಿದ್ನಲ್ಲ, ಕೂದಲು ಹಾರಲಿಲ್ಲ. ಅದಕ್ಕೆ ಜುಟ್ಲ ಹಾಕೊಂಡು ಬನ್ನಿ ಎಡಲ್ಲ ಹಾಕೋಬೇಕು ಎಣ್ಣೆ ಹಚ್ಚಿ. ಈಗ ಹೋಗಿ ಒಂದು ಬಿಸಿ 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 ನೀರು ಕಾಸ, ಸುಡು ಸುಡು ನೀರು ಜಗ ಮಾಡಿ ತಲೆ ಮೇಲೆ ನೀರು ಹನ್ನಿಸ್ಕೊಂಡು ಎಣ್ಣೆ ಹಚ್ಚಿ, ತಪ್ಪ ತಪ್ಪ ಎಣ್ಣೆ ಹಚ್ಕೊಂಡು ನೀರು ಹನ್ನಿಸ್ಕೊಂಡ್ಬಿಡ್ತಾನೆ. ಹನಗೋದ್ಲ ಭಾಳ ಆಗಿದ್ವಲ್ಲ, ತಲೆ ಕಡಿಯಾತಿತ್ತೀವ. ಒಂದು ತಿಂಗಳಾಗಿ ಚಾಕ ಮಾಡಿ. ಅದಕ್ಕೆ ನನ್ನ ಮಗಳಿಗೆ 100 ಹೊಂಟಿಯವ, ತಲೆ ತೊಳ್ಕೊಂಡು ಹೋಗಂತ. ಅದಕ್ಕೆ ತಲೆ ತೊಳ್ಕೊಂಡು ಬನ್ನಿ ಇವ ಜಾನಕಿ. ಅದಕ್ಕೆ ಇನ್ನು ಕೂದಲು ಹಾರತಾನ, ನಂಗೆ ನಿಂದ್ರಾಕೋಗಲ್ಲ. ಮೊದಲೇ ನನಗೆ ಕಸಾರಿಕೆ, ಇನ್ನು ಅದಕ್ಕೆ ಜುಟ್ಲ ಹಾಕೊಂಡು ಹೋಗ್ಬೇ. ಅಲ್ಲಿ ಹೋಗಿ ಬಿಚ್ಚಂತೆ ಅಂತದ್ಲೇ ಯವ್ವ. ನನಗೆಲ್ಲಿ ಪ್ಯಾಶನ್ ಯವ್ವ, ರಗಡಾಗಿ ಹೋಗೈತಿ ನನ್ನ ಜೀವಕ್ಕೆ. ಸಾಕಾಗೈತಿ ಜೀವನ. ಆತು, ನೀರು ಕಾದದಾಗ ಹೋಗಿ ತೆಪ್ಪೆಲೆಗ ಜಳಕ ಮಾಡು. ನೀ ಜಳಕ ಮಾಡಿ ಬಾ, ಚಹಾ ಮಾಡ್ತಾನೆ ಕುಡಿ ಅಂತೆ. ಇವ ಚಹಾ ಬೇಡವಾ, ಬಿಸಿಲು ಆಗಿಂದ ಬಂದಾನ, ಒಂದು ಬಿಸಿಲ ಸಾಕಟ್ಟೈತಿ. ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಬಿಡಿ. ಮಜ್ಜಿಗೆ ಕುಡಿದು ಜಳಕ ಹೋಗ್ಕನ್ ಗಂಟ್ಲ ತಣ್ಣಗೆ ಆಕತಿ, ದೇಹ ತಂಪಕತಿ. ಎಲ್ಲಿ ಸ್ವಸ್ತ್ಯಾರ ಕಾಣುವಾರು, ನಿನ್ನ ಗಂಡ ಕಾಣುವಲ್ಲ, ನನ್ನ ಮೊಮ್ಮಗ ಕಾಣುವಲ್ಲ. ಎಲ್ಲಿ ಹೋದ್ರು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಸ್ವಸ್ತ್ಯಾರು? ಇದು ನಿನ್ನ ಸ್ವಸ್ತ್ಯಾರು? ಒಬ್ಬಾಕಿ ಸಸಿ ಹಡ್ದ ತವ್ರ ಮನ್ಯಾಗ ಅದಾಳ, ಮಗ ದುಬೈಗೆ ಹೋದ, ಅವ ಸಣ್ಣವ. ಮತ್ತು ಈಕಿ ಹೊಟ್ಟಿಲಿ ಅದಾಳ, ಎಲ್ಲ ಕೆಲಸ ಮುಗಿಸಿ ಕೊನೆಯಾಗ ಅದಾಳ. ಮತ್ತು ಇವರು ಹೊಲಕ್ಕೆ ಹೋಗಿದಾರು. ನಿಮ್ಮ ಮಗ ಎಲ್ಲಿದಾನ? ಮತ್ತು ನನ್ನ ಮಗ ಅನ್ನಿಸ್ಕೊಂಡು ನಾವೊಬ್ಬ ಕುಡ್ದು ಮನೆ ಬಿಟ್ಟು ಹೋದ. ಯವ್ವ, ಅಲ್ಲ ಮನೆ ಬಿಟ್ಟು ಹೋದ? ಎಷ್ಟಿದ್ರಲ್ಲಿ ಹೇಳಾಕತ್ತೀಯ? ಅಲ್ಲ ಹೆಂಗೆ ಮನೆ ಬಿಟ್ಟು ಹೋದಮ್ಮ? ಅಲ್ಲ ನಿಮ್ಮ ಮಗ ಮನೆ ಬಿಟ್ಟು ಏನು ಚಿಂತಿಲ್ಲನ? ಅಲ್ಲತ್ತಿ, ಈ ಚಿಂತೆ ಮಾಡ್ಸತ್ನಿ ಅಂದ್ರೆ ನನ್ನ ಯಾವ ನೋಡ್ತಾನ, ಹಾಸಿಗೆ ಹಿಡ್ದಿ ಅಂದ್ರೆ. ಅದಕ್ಕೆ ಅವನ ಬಾಯಾಗ ಉಚ್ಚಿ ಹೊಯ್ಲಿ, ಮನ್ಯಾಗ ನೆಟ್ಟಿಗೆ ಇರಿದ್ಬಿಟ್ಟು ಉಚ್ಚಿ ಕುಡ್ಕುಡ್ದು ಅಡ್ಡಾಡ್ಕೊತ ಹೋಗಿ ನಿಗಿರ್ಕೊಂಡು ಹೋಗಿದ. ಆಡಿಸ್ಕೊತ ಹೋಗಲ್ಲ. ನಾನಂತೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಏನಾರ ಮಾಡ್ಕೊತ ಹೋಗ್ಲಿ. ನೀ ಬಂದೆಲ್ಲ ಕುಂಡ್ರಿನ, ಚಹಾ ಮಾಡಿಕೊಡ್ತಾನು. ಚಹಾ ಅಂತಾನೆ, ಮಜ್ಜಿಗೆ ಕಟ್ಟ ಕೊಡ್ತಾನು ಕುಡ್ದೆ. ಮತ್ತು ಜಳಕ ಮಾಡ್ತಾರೆ ಮಾಡ್ಬಾ. ತುಂಬ ಕುಡ್ದು ಕಸ ಹೋಗ್ತೇನೆ. ಇದೊಳೆ ಬಂತಲ್ಲ ಮುದುಗುಂಬಿ, ಅಲ್ಲೇ ಮಗಳ ಮನೆ ಬಿದ್ದಿತ್ತು ಬೀಳ್ಬೇಕಲ್ಲ, ಇನ್ನಿತರ ಚಾಕರಿ ಮಾಡ್ಬೇಕು ನಾ. ಅಲ್ಲ ಈಕಿನ ಹಡಿಯಾಕೆ ಹೋಗ್ಕಾಳು, ಇನ್ನೊಂದು 4 ತಿಂಗಳು ಇದ್ದಾಳ ಬಿಡು. ಅಲ್ಲ ಅಟ್ರಾಗ ಈ ಮುದಿಗೆ ಬಂತಲ್ಲ, ಇದ್ರ ಹಸಿತಲಿ ಬಸಿಲಿ ಇದು ಅಲ್ಲೇ ಎಲ್ಲಾರ ಬಿದ್ದಿರ್ಬೇಕು. ಬೇಡ, ಇದನ್ನು ಹೆಜ್ಜಡಗ್ಲಿ ಇದೊಂದು ಇದೆಯಾತಲ್ಲ ಇವ. ನನ್ನ ಗಂಡಂದ ನನಗೆ ಮಾಡೋಕ್ಕಾಗಲ್ಲ, ಇನ್ನೀ ಮುದೋಡಿದೊಂದು ನಾ ಮಾಡ್ಬೇಕಾ? ಇವ ಸಾಕಾತ ಇವ, ಇದನ್ನು ಹೆಜ್ಜಡಗ್ಲಿ ಇದ್ರದ. ತಗೋ ಅತ್ತಿ ಮಜ್ಗಿ, ಕೊಡವ. ದೇಹ ತಂಪಾತು, ಮಜ್ಜಿಗೆಲ್ಲ ಖಾಲಿ ಅದು. ತಗೋ ಗ್ಲಾಸ್. ಹೋಗ್ರಿ ಜಳಕ ಮಾಡಿ ಬರೋರಿ. ರೊಟ್ಟಿ ಪಲ್ಯ ಐತಿ, ಇದನ್ನು ಮಾಡಿದ್ದು ಕುಂಬಳಕಾಯಿ ಪಲ್ಯ ಮಾಡಿ, ಬಿಸಿ ಜೋಳದ ರೊಟ್ಟಿ ಮಾಡಿದ್ವು. ಮತ್ತು ಅನ್ನ ಜುನಕ ರೊಟ್ಟಿ ಅನ್ನ ಐತಿ. ಹೋಗ್ರಿ. ಆತು. ಸ್ವಲ್ಪ ಸಮಯದ ನಂತರ, ಅಯ್ಯವ್ವ ಹುಡುಗಿ ಮ್ಯಾಲೆ ತಳನು, ನಾ ಮಾಡಿದ್ದ ತಪ್ಪಾಗೈತೆ ನಾನು ಏನೋ ಒಂದು ಹುಚ್ಚಿ ತೆರಿಯಲ್ಲ. ಮಗ ಹೇಳಿದ್ರು ನಂಬ್ತೀನಿ, ಸಸಿ ಹೇಳಿದ್ರು ನಂಬ್ತೀನಿ. ಇಲ್ಲ ಸಲದ ನಂದು ತಲೆ ತುಂಬಿರು. ವಯಸ್ಸಾದಾಗ ಮಕ್ಕಳ ಜೊತೆ ಹೊಂದ್ಕೊಂಡು ಹೋಗ್ಬೇಕಯ್ಯವ್ವ. ನಾನು ಈಕಿ ಮಾತು ಕೇಳಿ, ನನ್ನ ಮಗನ ಮಾತು ಕೇಳಿ ಅದಕ್ಕೆ ಇಲ್ಲ ಸಲದ ಮಾಡೀನಿ. ನನಗೆ ಸರಿಯಾಗಿ ಆತು. ನನ್ನ ಮಗಳ ಬುದ್ಧಿ ಹೇಳಿ ತೀರ್ಚ್ಕಶ. ಇನ್ನು ಮುಂದೆ ಇರೋಡ್ದೇನ ಆಕೆ ಜೋಡಿ ಚಲೋ ತುಂಬಿಗೆ ಇರ್ತಾನೆವ, ಚಲೋ ತುಂಬಿಗೆ ಇರ್ತೇನೆ. ಕೊನೆಯಾಗ ಐತೇನೆ ಹೋಗಿ ಬರ್ತಾನೆವ. ಶಿವ ಮೆಟ್ಲ ಹತ್ಕೊಡ್ತಾವ, ಸಾಕು ಹೋಗ್ತೈತಿ. ಅಲ್ಲ ಈ ಮೆಟ್ಲ ಇನ್ನಟ್ಟು ಇದನ್ನಾರ ಮಾಡಿಸ್ಬಾರ್ದನ, ಚಡವ ಆಗ್ಬಿಟ್ಟೈತಿವ. ಶಿವ, ಅಲ್ಲ ಯಾರಾದರೂ ಒಮ್ಗಿಲೆ ಬಂದು ನಾನು ನಿನ್ನ ಮಗಳಂತ ಅಂದ್ರೆ ನಾವು ಒಪ್ಕೊಳಕ್ಕಾಗತ್ತಾ? ಇಲ್ಲ. ಆದ್ರೂ ಅಂದಾರಂದ ತಕ್ಷಣ ಖುಷಿಗೆ ಇಷ್ಟು ಕೆಟ್ಟವರು ಒಮ್ಗಿಲೆ ನಿನ್ನ ಮಗಳು ಅಂತ ಅಂದಾಗ ಒಪ್ಕೊಳಬೇಕಾಗತ್ತಾ? ಆದರೆ ನಾವು ಒಪ್ಕೊನಿ. ಆದರೆ ಇವ್ರು ನೋಡಿದ್ರೆ ವಿಚಿತ್ರವಾಗಿ ಗಟ್ಟಿಯಾಗಿ ತಪ್ಕೊಳತ್ತಾರೆ. ಹೆಣ್ಮಕ್ಳನ್ನ ಆ ಥರ ಮೈಗೆ ಮೈ ಹತ್ತು ಒಟ್ಟು ರಿಕ್ಕಾಗಿ ತಪ್ಕೊಂಡ್ರು. ನಾ ಹೊಟ್ಟಿಲಿ ಅದನ್ನಂತ ಗೊತ್ತಿದ್ರು ನನ್ನನ್ನು ಅಷ್ಟು ಬಿಗಿಯಾಗಿ ತಪ್ಕೊಂಡ್ರು. ಯಾವ ತಂದೆ ಸ್ಥಾನದಾಗಿರೋನು ಈ ರೀತಿ ಮಾಡ್ತಾನೆ? ಯಾವತ್ತು ನನ್ನ ತಂದೆನ ನಾನು ಮುಟ್ಟಿಲ್ಲ ಪಾಪ. ಅವರು ಪ್ರೀತಿಯಿಂದ ಅಷ್ಟೇ ಕೈ ಮುಟ್ಟಿ ಯವ್ವ ಹೋಗ್ಬಾ ನನ್ನ ಮಗಳು ಅಂತಾರೆ. ನಾನು ಗಂಡನ ಮನೆಗೆ ಬರಬೇಕಾದ್ರೂ ನಮ್ಮಪ್ಪ ನನ್ನ ಅಷ್ಟು ದೂರದಿಂದನ ಅಷ್ಟ. ಆದರೆ ಇವರು ಮಗಳ ಅಂತ ಅಂದ್ಕೊಂಡು
ಕೆನ್ನೆ ಹಿಂಡಿದಂಗೆ ಮಾಡೋದು, ಸವ್ರದಂಗೆ ಮಾಡೋದು, ಸೊಂಟನ ಹಿಚ್ಕೋದಂಗೆ ಮಾಡೋದು, ನನ್ನ ನಡನ ಹಿಂಗೆ ಎಲ್ಲಿ ಸಾರಿದು ಕಾಣತ್ತೋ, ಎಲ್ಲಿ ಕುಲ್ಲ ಇರ್ತೈತೆ ಅಲ್ಲಿ ಹಿಚ್ಕಾಕತ್ತಾರ. ಅಲ್ಲ ಇದು ಸರಿ ಅನಿಸ್ವಾತು. ಯಾಕೋ ಇವರು ವಿಪರೀತ ಬೇರೆ ಥರನೇ ಮಾಡಕತ್ತಾರವ. ನಾ ಅಂತೂ ಇಲ್ಲಿ ಇರಬಾರ್ದೇವ. ನನ್ನ ಗಂಡ ಬೇರೆ ಇಲ್ಲ. ನನ್ನ ಗಂಡ ಏನಾರ ಇದ್ದಿದ್ದಂದ್ರೆ ಅವರ ಏನು ನನ್ನ ಮಾತು ಕೇಳ್ತಾನ. ಅವರಪ್ಪನ ಬಗ್ಗೆ ಹೇಳಿದ್ದಂದ್ರೆ ನನ್ನ ಜಡ್ಜೆಸ್ಟ್ ಓದ್ಬಿಡ್ತಿದ್ದ. ಎಲ್ಲಿಯೂ ಸಾಬರಿಯವ ಬೇಡ. ಈ ಥರ ಕೆಟ್ಟ ಬುದ್ಧಿ ಇರೋ ಮಾವನ್ನ ಅಂತೆಲ್ಲ ನಾವು ಇರಬಾರ್ದು. ಬಂದವ್ರನ್ನೆಲ್ಲ ಹಿಡ್ದು ಅಪ್ಕೊಳ್ಳೋವಂಥ ಹೊಲಸು ಬುದ್ಧಿ ಐತಿ. ನನಗೆ ಆಗಲ್ಲ, ನಂಗೆ ಇಷ್ಟನೂ ಇಲ್ಲ. ಅಲ್ಲ ಈ ಥರ ಮಾಡ್ತಾರಂತ ನಾ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಸೊಸಿ ಅಂತಲೂ ಕೂಡ ನೋಡಲಿಲ್ಲ. ಸೊಸಿ ಅಂದ್ರೆ ಮಗಳ ಸಮ. ಇವ್ರು ಸಣ್ಣ ಸೊಸಿಗೂ ಹಿಂಗೆ ಮಾಡ್ತಾರನ ಇವರು? ಇಲ್ಲ, ನಾನು ಯಾಕೋ ಇವ್ರನ್ನ ನಂಬಾರ್ದು. ಇವ್ರೇನೋ ಮೋಸ ಮಾಡಕ್ಕೆ ನಂಗೆ ಹಿಂಗೆ ಮಾಡಕ್ತಾರೆ. ಇಲ್ಲಿಲ್ಲ. ನಾನು ಇವರಿಂದ ದೂರನೇ ಇರ್ಬೇಕು. ಯವ್ವ ಕಳ್ಕುಬ್ಸಾಗ್ಲವ, ನಾ ಹೋಗಿಬಿಡ್ತೇನೆ. ನಮ್ಮ ಅವ್ವ ಫೋನ್ ಹಚ್ಚಿ ಬರಕ್ಕೆ ಹೇಳ್ತೀನಿ. ಬರಕ್ಕೆ ಹೇಳಿ ಹೋಗಿಬಿಡ್ತೇನೆ. ಈ ವಿಷಯ ಯಾರಿಗೂ ಹೇಳೋಕ್ಕಾಗಲ್ಲ. ಅವ್ಗೂ ಹೇಳೋಕ್ಕಾಗಲ್ಲ, ವೈನಿಗೂ ಹೇಳೋಕ್ಕಾಗಲ್ಲ, ನಮ್ಮ ಅತ್ತಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಏನಪ್ಪ ಮಾಡಲಿ ನಾ ದೇವ್ರೆ? ನನ್ನ ಕಷ್ಟನ ನಾ ಯಾರಿಗೆ ಹೇಳ್ಕೊಲಿ? ಒಬ್ಬಾಕೆ ಬೇರೆ ಮಕ್ಕೋತನ ಕೊನೆಗ. ನನ್ನ ಗಂಡ ಬೇರೆ ಇಲ್ಲ. ಹೆಂಗಿರ್ಲಿವ ನಾನು? ನನಗರ ಚಿಂತೆ ಸಾಕಾಗೋದು. ಯವ್ವ ಲಕ್ಷ್ಮಿ, ಅಮ್ಮ ಈಗ ಬಂದ್ರಣ್ಣ? ಅಯ್ಯೋ ಮೆಟ್ಲ ಹತ್ಕೊಂಡು ನೀವು ಮೇಲೆ ಬಂದ್ರಣ್ಣ. ನಾನು ಬರ್ತಿದ್ನಲ್ಲ. ಬರಿ ಬರಿ ಕುಂಡ್ರಿ. ಓನೇವ ಈಗ ಬನ್ನಿ ಕುಂದಿರ್ತಾನಿಂದ್ರ. ಯವ್ವ ನನಗೆ ನೀ ಬಸರದಿ ಅಂತ ಗೊತ್ತಾತ. ಮನೆ ಒಳಗೆ ಬನ್ನಿ. ಬರೋದಕ್ಕೆ ನಿಮ್ಮ ಅತ್ತಿ ಚಲನ ಮಾಡಿಲ್ಲ ಒಟ ಒಟ ಅಂತೇಳಿ. ಆದ್ರೂ ಒಳಗೆ ಬರಾನ ನನಗೆ ಒಂದು ಇಲ್ಲ ಎಡೆ ಏನೋ ಅಂದ್ಲು. ಅದಕ್ಕೆ ಸುಮ್ಮನೆ ಜಾಗಕ್ಕೆ ನೀರು ಕಾಸು ಒಂದು ಗ್ಲಾಸ್ ಮಜ್ಜಿಗೆ ಕೊಡನಿ. ಎಲ್ಲಿ ಸಸ್ತ್ಯಾರ ಕಾನ್ವರ ಮೊಮ್ಮಗ ಕಾನ್ವಲ್ಲ, ನನ್ನ ಮಗ ಕಾನ್ವಲ್ಲ ಅಂತನ್ನಿ ನೀನಂತ ಹೇಳಿ. ಅದಕ್ಕೆ ಇವ ನಿನ್ನ ಗಂಡು ಬಿಟ್ಟು ಹೋದ್ನಂತಲ್ಲವ, ಅದೇ ನಂಗೆ ಭಾಳ ಬೇಸರ ಆತ. ನೀ ಆರಾಮದಿಯಲ್ಲ ಮಗಳ? ಹ್ಞೂ ಅಮ್ಮ ಆರಾಮದೇನಿ. ಏನು ಮಾಡೋದು? ಇವ್ರು ನೋಡು ಒಂದೇ ಒಂದು ಮಾಮ ಹೊಡೆದಕ್ಕೆ ಮನೇನ ಬಿಟ್ಟು ಹೋದ್ರು. ನಾ ಏನು ಮಾಡಲಿ? ಎಲ್ಲಿ ಹೋಗಲಿ ನಾನು? ನನಗರ ಸಾಕಾಗೋಗೈತಿ. ನನ್ನ ಜೀವನ ನನಗೆ ಬೇಸರ ಆಗೈತಿ ಬೇ. ಹಂಗ್ಯಾಕಂತೀಯವ್ವ ನನ್ನ ಮಗಳ? ನಾ ಇಲ್ಲನ ಇನ್ನು ಮುಂದೆ ನಾನು ನಿನ್ನ ಮಗಳ ಗತೆ ನೋಡ್ಕೋತೀನಿ. ಹಾಂ ಅಯ್ಯೋ ಶಿವನೇ, ಬಂದವರೆಲ್ಲ ಮಗಳ ಗತೆ ಅನ್ನತ್ತಾರ. ಇವ್ರೇನು ತಾಯಿ ಮಗ ನಾಟಕ ಮಾಡ್ಕತ್ತಾರನ? ನನಗಂತೂ ನಂಬಕ್ಕಾಗತ್ತಲ್ಲ. ನಾ ಬಂದೇನಿಲ್ಲ, ಚಿಂತೆ ಬಿಡಿನಿ. ನೀ ಅಂಜಕ್ಕೆ ಹೋಗ್ಬೇಡ. ನೀನಂತೆಲ್ಲ ನಾನು ಮಲ್ಕೋತೀನಿ. ನೀನು ಯೋಚನೆ ಮಾಡ. ಒಬ್ಬಾಕಿ ಅದನಂತ ಭಯ ಪಡ್ಬೇಡ. ಅವ ಅಲ್ಲದಗುಲ ಆಟನ ಬಂದ್ರೆ ಏನು ಮಾಡ್ತಾನೆ ನೋಡೋನು. ಊಟ ಮಾಡಿದೆ ಇಲ್ಲೋ? ಮಾಡಿದ್ದೇನೆ ಅಮ್ಮ. ನೀ ಊಟ ಮಾಡಿ ನಡಿ. ಹಚ್ಕೊಡ್ಲೇನ ಊಟ? ಬೇಡವ, ಜಳಕ ಮಾಡಿ ಊಟ ಮಾಡಿ ಮಜ್ಜಿಗೆ ಕುಡಿದು ಎಲ್ಲ ಮಾಡ್ಕೊಂಡನ ಮ್ಯಾಲೆ ಬನ್ನಿ. ಇನ್ನು ಮತ್ತೆ ಕೆಳಗಿಳಿದು ಮ್ಯಾಲೆ ಹತ್ತೋದು ನಿಗ್ರಾಕತ್ತಂತೆ. ಮತ್ತು ಹೆಟ್ರಾಗೈತೆ ಒಯ್ಯದ. ಈಗ 4ರಾಗ ಬಿದ್ದೈತಿ. ನಿನ್ನೆ ಬಿತ್ತು. ಹಂಗಾರೆ ಇನ್ನು ಕಳ್ಕುಬ್ಸ ಮಾಡೋದು ಅಂದ್ರೆ ಹಳ್ಳ ಹೊಳ್ಳಿ ದಾಟಂಗಿಲ್ಲ, ಏನಿಲ್ಲ. ಕಳ್ಕುಬ್ಸ ಮಾಡ್ಕೊಂತೆ ಶಿಸ್ತ ಎಣ್ಣೆ ಹಾಕಿ ಚಂದಗೆ ತಲೆ ತಿಕ್ಕಿ ಇದನ್ನು ಮಾಡ್ತಾನೆ. ನೀರು ಅನಿಸ್ತಾನೆ ನಿಂಗೆ ಅರಿಶಿನ ಹಚ್ಚಿ ಮೈಗೆಲ್ಲ ಅರಿಶಿನ ಕಡ್ಲಿ ಹಿಟ್ಟ ಹಚ್ಕೊಂಡು ಶಿಸ್ತ ಚಂದಗೆ ತಲೆಗೆ ಎಣ್ಣೆ ಹಚ್ಕೊಂಡು ಎರ್ಕೊಂಬಿಡಿವ. ಇದೊಂದ್ಸಲ ಎರ್ಕೊಂಡೆ ಅಂದ್ರೆ ಇನ್ನು ಡಿಲಿವರಿ ಟೈಮ್ದಾಗ ಕೂಸಲವು ಡಿಲಿವರಿ ಆಗ್ಲಂತೆ ಕೆಲಸ ಚಂದಮ್ಗೆ ಆಗ್ಲಂತೆ ಎರ್ಕೊತಾರೆ. ಅವಾಗ ಎಣ್ಣೆ ಹಚ್ಚಿ ಎರ್ಕೊಂಡ್ರೆ ಲಘು ಚಂದಮ್ಗೆ ಡಿಲಿವರಿ ಆಕತೆ. ಅವಾಗ ಮಾಡಂತೆ ಅಂತ. ಈಗ ಇವತ್ತು ನಾಳೆ ನಿಂಗೆ ಇದನ್ನ ಮಾಡೋಕ್ಕದು ಬರ್ತಾರಲ್ಲ ಕಳ್ಕುಬ್ಸ, ಅವಾಗ ಒಂದು ಚಂದ ಎಣ್ಣೆ ಹಚ್ಚಿ ಎರ್ಕೊಂಡು ಮಾರನೇ ದಿನ ಒಂದು 4 ದಿನ ಬಿಟ್ಟು ತಲೆ ತೊಗೊಂಬಿಡ. ಮುಗೀತು. ಒಳ್ಳೆ ತಲೆ ತೊಗೊಬಿಡ್ದೆ. ಬಿಸಿ ನೀರು ತಲೆ ಮೇಲೆ ಬೀಳಾಕತ್ರ ಕೂಸು ತಟ್ಟಾಗೋದು ಭಾಳ ಚಂದ ಇರ್ತೀವ. ಮತ್ತು ಅಳಿವಿ ಪಳಿವಿ ಇಂಥದ್ದು ಸಜ್ಜಕ ಇವು ಒಟ್ಟು ಪಪ್ಪಾಳಿ ಅನ್ನ ಇವೆಲ್ಲ ಭಾಳ ತಿನ್ನಕೋಬಿಡ. ಏನೇ ಇದ್ರು ತಂಪಂದು ತಿನ್ನು. ಕಾವಾಕತ್ ನಿನಗೆ ಏನ? ಪಪ್ಪಾಳಿ ಅಂತ ತಿಂದ್ರೆ ಭಾಳ ಕೆಟ್ಟ. ಏನ ಪಪ್ಪಾಳಿ ಅಂತ ತಿನ್ಬೇಡ. ಮತ್ತು ಚಿಕ್ಕೊಂದು ತಿನ್ಬೇಡ. ಚಿಕ್ಕೊಂದು ತಿಂದ್ರೆ ಬಿ ಪಿ ಬರ್ತೈತಿ ಏನ. ಅದಕ್ಕೆ ನಾ ಹೇಳೋದು ಅಷ್ಟು ಪಾಲಸ್ ಅಷ್ಟು ಮಾಡು. ಮತ್ತು ಚಂದ ನಮಗೆ ದ್ರಾಕ್ಷಿ ಗೋಡಂಬಿ ಬಾದಾಮ ಎಲ್ಲ ಮನಕ ಎಲ್ಲ ಹದಪೂರ್ಣಾಗಿ ತಿನ್ಬೇಕವ್ವ. ನಾನು ನೀ ಹೊಟ್ಟಿಲಿದೆ ಅಂತ ಗೊತ್ತಿದ್ದೀರ ನನ್ನ ಪಗಾರದಾಗಿನ ತರ್ತಿದ್ನಿ ಅವ್ವ. ನನಗೆ ಗೊತ್ತೇ ಇಲ್ಲ ನನ್ನ ಮಗಳ. ಇಲ್ಲಿ ಯಾರ್ದಾರ ಕಡೆ ತರಿಸ್ಕೊಡ್ತೀನಿ. ನೀ ಏನು ಚಿಂತೆ ಮಾಡಬೇಡ ಏನ. ನಿಂಗೆ ನಿಮ್ಮ ಅವ್ವ ಫೋನ್ ಹಚ್ಚಿದ್ದೀರ 4ರಾಗ ಬಿದ್ದೈತಿವ ಕಳ್ಕುಬ್ಸ ಮಾಡಕ್ಕೆ ಬಾ ಅಂತೇಳಿ? ಇಲ್ಲಮ್ಮ ಈಗ ಹಚ್ಚಬೇಕು. ಆಗ ಅಂದೇಳವ್ವ ನಿಂಗೆ 4ರಾಗ ಬಿದ್ದರೆ ಹೇಳಿವ ನಾ ಕೆಲ್ಸದ ಗದ್ದೆಲ್ಲ ಮರ್ತಿರ್ತೇನೆ ಅಂತೇಳಿ. ಅದಕ್ಕೆ ಹಚ್ಬೇಕು ಅನ್ನತ್ತೀನಿ. ಅಮ್ಮ ನೀನು ಮುಂದೆ ಒಂದು ವಿಷಯ ಹೇಳ್ಬೇಕು ಬೇ. ನೀ ಇಷ್ಟು ಚಲೋ ಮಾತಾಡತ್ತಿ ಅಂತ ಹೇಳ್ತೇನೆ. ನಾ ಹೇಳೇನ ಬೇ? ಹೇಳೇವ? ಅಯ್ಯವ್ವ ಬ್ಯಾಡ ಬಿಡವ. ಮತ್ತು ಹೇಳಿ ಇವ್ರು ಹೋಗಿ ಮಗನ ಮುಂದೆ ಹೇಳಿ ನಾನು ಕೆಟ್ಟ ಹೆಸರು ಬೇಡ. ಎಲ್ಲಿ ಸವರಿ ಹೇಳೋದು ಬೇಡ. ಏನು ಹೇಳವ? ಹೇಳ್ತಾನಂದು ಏನು ಹೇಳವಲ್ಲಿ? ಅದು ಅತ್ತಿ ನಮ್ಮ ವೈನಿ ಡ್ರೆಸ್ ಕೊಡ್ಸಿದ್ಲ. ಅದನ್ನ ನೋಡೋಕ್ಕಾಗದ ಅತ್ತಿ ಎಲ್ಲ ಪರ ಅಂತ ಹರಿದು ನಾ ಹರಿದೇ ಇಲ್ಲ ಅಂದ್ಬಿಟ್ಲು. ಅದ್ರ ಬುದ್ಧಿ ಅಂಥದ್ದೈತಿ. ನೀ ಏನು ಚಿಂತೆ ಮಾಡಬೇಡ. ಮಲ್ಕೋ ಹೊತ್ತಾಗೈತಿ. ನಾನು ಮುಕ್ಕೋತಾನೆ.
ಈ ಹೊರ ಕೂತ್ಕೊಂಡು ಮಕ್ಕೋಬೇಕಲ್ಲ ಬ್ಯಾಡ ಬಿ ಉಮರ್ ಸಾಕಷ್ಟು ಆಗತ್ತೈತಿ ರೀ ನಿಮ್ಮ ಅವ್ವ ಬಂದಾಳ. ಹ್ಞೂ ಅವು ಬಂದ ಎಲ್ಲಿದ ಹಂಗಾರ? ಅಲ್ಲ ಅವನ್ನ ನೋಡ್ತಿದ್ನೇನ ಈಗ ನಾನು ಹೊಲದಿಂದ ಬನ್ನಿ. ಏನು ಮಕ್ಕೊಂಡ್ಲೇನು ಕೊನೆಯಾಗ? ಇಲ್ರಿ ಅದು ಅಲ್ಲಿ ಕೆತ್ತಲ್ಲಿ ಮಾತಾಡಕ್ಕೆ ಹೋಗ್ತಾನ ಅನ್ನತ್ತಿದ್ಲ ಅಲ್ಲೇ ಹೋಗಿದಾಳೇನೋ ಅಲ್ಲೇ ಕುಂತಾಳೇನೋ ಮಾತಾಡ್ಕೊಂತ ಏನು ಮಾತಾಡತ್ತಾರ ಕುಸು ಕುಸು ನಾನು ಇಲ್ಲೇ ಚೆನ್ನವನ ಮನೆಗೆ ಹೋಗಿನಿ ಈಗ ಬನ್ನಿ. ಹೌದಾ? ಹ್ಞೂ ಹ್ಞೂ ಆಯ್ತು, ಅಲ್ಲೇ ಹೋಗಿ ಮಾತಾಡ್ಸ್ತಂತ ನಾವು. ಹ್ಞೂ ನೀನು ಇದನ್ನ ಊಟ ಮಾಡಿತಿಲ್ಲ? ಹ್ಞೂ ನಾವು ಊಟ ಮಾಡಿ ನೀವು ಉಣ್ಣಲ್ಲ? ಇಲ್ತು ಹೊಲ್ದಾಗ ದೇವ್ರು ಮಾಡಿದ್ರಲ್ಲಿ ಅಲ್ಲೇ ಉಂಡು ಬನ್ನಿ ಏನ. ನಂಗೆ ಊಟ ಬೇಡ. ಹ್ಞೂ ಆಯ್ತು ಅವ್ರ ಕದ ಹಾಕ್ತಾನೆ ನಾ ಮಕ್ಕೋತಾನ. ಹ್ಞೂ ನಾ ಹಾಕೊಂಬರ್ತಾನೆ ನಡೀನಿ, ನೀವು ಒಳಗೆ ಹೋಗಿ ಕೊನೆ ಮಕ್ಕಳು. ಹ್ಞೂ ಹ್ಞೂ ಓಕೆನಿ ಅಲ್ಲಿ ನಮ್ಮ ಅವ್ವನ ಮಾತಾಡ್ಸ್ದಂಗೆ ಮಾಡಿ ಏಕೆಂತ ತಲೆ ಕೊಲ್ತಾನೆ. ಹ್ಞೂ ಅಯ್ಯೋ ಈಕೆ ನಮ್ಮ ಅವ್ವ ಬಂದು ಇಲ್ಲೇ ಬಿದ್ದು ಬಿಟ್ಟಾಳಲ್ಲ. ಅಲ್ಲ ತನ್ನ ಕೊನೆ ಬೀಳ್ಬೇಕು ಬೇಡ? ಇವ್ರು ಯಾರು ಇರ್ತಿರ್ಕಿಲ್ಲ ಈಗ. ಈಕಿನ ಮಾತಾಡ್ಸಂಗೆ ಮಾಡಿ ಹಾಲ್ನ್ಯಾಗ ಏನಾರ ಹಾಕೊಂಡು ಬಂದು ಕೊಡ್ಬೇಕಂತ ನಾ ಮಾಡಿದ್ನಿ. ಅಲ್ಲಿ ನೋಡ್ರಿ ನಮ್ಮ ಅವ್ವ ಈಕಿಂತ ಮಕ್ಕೊಂಡ್ಲಲ್ಲ ಯಪ್ಪ, ಏನು ಮಾಡಲಿ? ಹಾಂ ಹಾಲ್ನ್ಯಾಗ ಏನಾರ ಹಾಕೊಂಡು ಬಂದು ಈಕಿಗೆ ಕೊಟ್ನಿ ಅಂದ್ರೆ ಈಕಿ ಮೊಬ್ಬತ್ತಿ ಬೀಳ್ತಾಳೆ. ನಾ ಏನು ಮಾಡ್ರಿ ಈಕಿಗೆ ಗೊತ್ತಾಗೋದಿಲ್ಲ. ಅವಾಗ ನಾ ಏನು ಮಾಡ್ಯಾನಂತ ಈಕಿಗೇನು ಗೊತ್ತು? ಹಂಗೆ ಮಾಡೋಣ. ಮೊದಲು ನಮ್ಮ ಅವ್ಗೆ ಮಬ್ಬಿನ ಗುಳಿಗೆ ಹಾಕ್ಬೇಕು. ನಮ್ಮ ಅವ್ವನ ಆಚೆ ಕಡೆ ಕೊನೆಗೆ ಕೆಡಬೇಕು. ನಾನು ಹೆಂಡ್ತಿಗೆ ಹಾಕ್ಬೇಕು, ಈಕಿಗೂ ಹಾಕ್ಬೇಕು. ನಾ ಏನು ಮಾಡ್ರ ಯಾರಿಗೆ ಗೊತ್ತಾಗತ್ತೆ? ಹಾಂ ಜೋರು ನೀತೈತಿ. ಹಂಗೆ ತುಟಿಗೆ ಒಂದು ಮುತ್ತು ಕೊಟ್ಬಿಡ್ಲೇನ? ಏನು ಚಂದ ಕಾಣತ್ತಾಳೆಪ್ಪ. ಅಲ್ಲ ಇಡೀ ದಿನ ನನಗೆ ಇದನ್ನು ಹೊಳಿಲೇ ಇಲ್ಲಲ್ಲ. ಬೇರೆ ಹೆಂಗಸರು ನೋಡ್ಕೊಂತ ಹೋಗ್ತೀನಿ, ಮನ್ಯಾಗನ ಹಕ್ಕಿ ಇಟ್ಕೊಂಡು ಹೊರಗಿನ ಹೆಂಗಸರು ಕಾಳು ಹಾಕ್ತೀನಿ. ನನ್ನ ಮಗ ಇದ್ದಂತೆ ನನಗೇನು ಲಕ್ಷ್ಯ ಬರಲಿಲ್ಲ, ಏನು ನನ್ನ ಮಗನ ಹೆಂಡತಿ ಅಂತ ಲಕ್ಷ್ಯ ಬರಲಿಲ್ಲ, ಯಾರಿಗೆ ಗೊತ್ತು? ಈಗ ನೋಡ್ರೆ ಮಗನೂ ಇಲ್ಲ ಏನೂ ಇಲ್ಲ, ನನ್ನ ಹೆಂಡತಿಯೇ ಮುದುಕಿ ಆಗೈತಿ. ಅದಕ್ಕಂತೂ ಸ್ವಾದು ಇಲ್ಲ ಸೊಟ್ಟಿ ಇಲ್ಲ. ಯಾವಾಗ ನೋಡ್ತೀವ ಸೆಗಣಿ ಹೊದ್ಲಿ ಗೊಮ್ಮ ನಾರ್ತಿರ್ತೈತಿ. ನನಗಕ್ಕೆ ಅಂತೇಳಿ ಹೋಗಾಕು ಮನಸ್ಸು ಹಾಕಲ್ಲ. ಈಕಿ ನೋಡಿ ಹಂಗೆ ಪಳ 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 ಅನ್ನತ್ತಾಳ. ನೋಡಕ್ಕೆ ಕರ್ರಗಿದ್ರು ಕಣ್ಣ ಮುಗ್ಲಿ ಚಂದ. ಈಕಿನ ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಒಂದು ಸಲ ಬುಟ್ಟಿಗೆ ಹಾಕೊಂಡು ತಾನಾಗೆ ಹಾಕಿ ನನ್ನ ಅಂತೇಳಿ ಹುಡುಗ ಬರ್ತೈತಿ. ಬರ್ದ್ರೆ ನಿನ್ನ ಗಂಡನ ಮುಂದೆ ಹೇಳ್ತಾನಂತ ಅನ್ಸೋದು. ಹ್ಞೂ ಒಂದು ಸಲ ಹಾಲು ಹಾಕಿ ಹಾಲಿನ ಮಬ್ಬಿನ ಗುಳಿಗೆ ಹಾಕಿ ಕೊಟ್ಟು ಬಿಡೋದು. ಎತ್ತರ ಆದ್ಮೇಲೆ ನೀನು ನನ್ನ ಅಂತೇಳಿ ಬಂದು ನೀ ಏನರ ಇದನ್ನು ಮಾಡಕೈತಿ ಅಂದ್ರೆ ನಿನ್ನ ಗಂಡನ ಮುಂದೆ ಇದನ್ನು ಹೇಳ್ತಾನಂತ ಅಂದ್ಬಿಡೋದು. ಅವ್ರು ತಾನ ನಾ ಕರ್ದ ನನ್ನ ಅಂತೇಳಿ ಬರ್ತಾರೆ. ಅಲ್ಲ ಮಸ್ತ್ ಐತಿ ನನ್ನ ಪ್ಲ್ಯಾನ್. ಕೊಟ್ಟು ಬಿಡ್ತಾನೆ ಗಪ್ಪ ಮತ್ತು ಜೋರು ನಿಂತೈತಿ. ಸೌಂಡು ಮಾಡ್ದಂಗೆ ಕೊಟ್ಟು ಬಿಡ್ತಾನೆ. ನಾನು ಅಂತೇಳಿ ಬಂದಾಗ ನೋಡಂತ ಐತಿ ಮಾರಿ ಹಬ್ಬ. ಹ್ಞೂ ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಮಾವ ಈ ಥರ ಇರ್ತಾರ ಅಂಥೇಳಿ. ಎಲ್ಲ ಮಾವುಗಳು ಇಲ್ಲ, ಎಲ್ಲ ಮಾವುಗಳು ತಂದೆ ಥರನೂ ಇರ್ತಾರೆ, ದೇವ್ರ ಥರನೂ ಇರ್ತಾರೆ. ಒಬ್ಬೊಬ್ರು ಮಾವುಗಳು ಕಾಡ್ತಿರ್ತಾರೆ. ಈ ಥರ ಅಂತ ಇರ್ತಾರಂತ ನಾ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಹೆಂಗಿರ್ತೈತೋ ನಾನು ಹಂಗೆ ತೋರಿಸ್ಬೇಕಾಕತಿ. ಬೇರೆ ಥರ ಏನು ಆ್ಯಡ್ ಮಾಡತ್ತಿಲ್ಲ ನಾನು ಇದ್ರೊಳಗೆ. ನೀವು ಕತೆ ಮಾತ್ರ ಮಸ್ತ್ ಐತಿ ನೋಡ್ರಿ. ಅದು ಸಂದರ್ಭ ಹೆಂಗೆ ಬರ್ತೈತಿ. ಈಗ ಆಕೆ ಗಂಡನೂ ಇಲ್ಲ ಸಿಚುವೇಶನ್ ಒಳಗೆ. ಇಲ್ಲೇ ಇದ್ದಾಗ ಆಕೆ ಜೊತೆ ಅವ್ರ ಮಾವ ಹೆಂಗೆ ನಡ್ಕೊಂಡಿರ್ತಾನೆ ನೋಡ್ತೀರ ನೀವು. ನಾನು ಅದು ನೋಡಿ ಇದು ನೋಡಿ ಮಾಡತ್ತಾನಂತೇನಿಲ್ಲ. ನಾನು ನೋಡಿದ್ದೇನಪ್ಪ ಇಲ್ಲಿ ಎಲ್ಲೋ ಒಂದು ಕಡೆ ಕೇಳಿದ್ದೀನಿ ಸುದ್ದಿ, ನೋಡಿಲ್ಲ ಕೇಳಿದ್ದೀನಿ ಸುದ್ದಿ. ಮನೇಲಿ ಮಾವನು ಜೊತೆಗೆ ಮೈದನನ್ನು ಜೊತೆಗೆ ಗಂಡನ ಜೊತೆನೂ ಇದ್ದು ಹೊಂದ್ಕೊಂಡು ಹೋಗೋರೆ ರಗಡು ಮಂದಿ ಅದಾರ. ನಾನು ಅದನ್ನು ನೋಡಿದ್ದೀನಿ, ಸಾರಿ ನೋಡಿಲ್ಲ ಕೇಳಿದ್ದೀನಿ. ಇವ್ರ ಬಾಯಿಂದ ಹಿಂಗೆ ಕೇಳಿದ್ದೀನಿ. ಅದಾರ ಈಗಾದರೂ ಅದಾರ, ಇಲ್ಲಂತಲ್ಲ ಈಗಾದರೂ ಅದಾರ. ಅವ್ರಿಗೆ ಹೆಂಗೆ ಹೊಂದಾಣಿಕೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಇದು ಅಂತ ಏನು ಹೇಳೋಕ್ಕಾಗಲ್ಲ. ಆದ್ರೆ ಮಾತ್ರ ಕಥೆಲಿ ಹೆಂಗಿರ್ತೈತೋ ನಾನು ಹಂಗೆ ತೋರಿಸ್ಬೇಕಾಕತಿ. ಈ ಥರ ಕಥೆಲಿ ಹಿಂಗೆ ಇತ್ತು, ಇದು ಹಿಂಗೆ ತೋರಿಸ್ತಾ ಇದ್ದೀನಿ ರೀ. ಮತ್ತು ನಿಮಗೇನಾದರೂ ಬೇಜಾರಾದ್ರೆ ಈ ಕಥೆನ ಇದನ್ನ ಇಷ್ಟೇ ಸ್ಟಾಪ್ ಮಾಡಿ. ಮುಂದಿನ ಬೇಕಂದ್ರೆ ತೋರಿಸ್ತೀನಿ. ಒಬ್ಬೊಬ್ರು ಏನಂತೀರ ಭಾಳ ಇದು ಇದಾಗತೈತಿ ಕತೆ ಬಿಟ್ಬಿಡ್ರಿ, ಈ ವಿಡಿಯೋನ ಬೇಡ ಮುಗಿಸಿ ಬಿಟ್ಬಿಡ್ರಿ ಅನ್ನೋ ಥರ. ಮುಗಿಸಿ ಬಿಟ್ಬಿಡಕ್ಕೆ ಇನ್ನೂ ಅದು 15 ವರ್ಷದ ಕತೆ ಐತಿ. ಮಾಡಂದ್ರೆ ನಾ ಮಾಡ್ತೇನೆ ರೀ, ಬ್ಯಾಡಂದ್ರೆ ನಾನು ಬಿಟ್ಟು ಬೇರೆ ಕತೆನೂ ಮಾಡೋಕೆ ರೆಡಿನ ಅದೇನಿ. ನಿಮ್ಮ ಇಷ್ಟ. ಮತ್ತು ನೀವು ಇದನ್ನು ನೋಡ್ದಂಗೆ ಅದನ್ನು ನೋಡ್ತೀನಿ ಅಂದರೆ ನಾನು ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು. ಯಾಕಂದ್ರೆ ಆ ಕತೆ ಹೆಂಗಿರ್ತೈತೆ ಹಂಗೆ ತೋರಿಸ್ಬೇಕಾಕತಿ. ನಿಜ ಜೀವನದ ಕತೆ ಅಂದಮೇಲೆ ನಾನು ಹಂಗೆ ತೋರಿಸ್ಬೇಕಾಕತಿ. ನಮಗೆ ಬದಲು ಮಾಡೋಕ್ಕೆ ಬರೋದಿಲ್ಲ. ಲಕ್ಷ್ಮಿಗೆ ಇಷ್ಟೇ ಯಾಕೆ ಕಾಟ ಕೊಡತ್ತೀರ, ಅದನ್ನು ಸ್ಟಾಪ್ ಮಾಡಿ ಅಂತ ಅಂದ್ರೂ ನೀವು ನಮಗೆ ಮಾಡೋಕ್ಕಾಗೋದಿಲ್ಲ ಅದು. ಯಾಕಂದ್ರೆ ಅದು ಹೆಂಗೈತಲ್ಲ ಹಂಗೆ ನಾ ತೊಗೋಬೇಕಾಕತಿ. ಹಂಗಿದ್ದಿದ್ರೆ ನಾನು ಸುಂದರಿ ಗಂಡ ಸತ್ಕೊಳ್ಳೆ ದೆವ್ವನ ಮಾಡಿ ಮನುನ ಮತ್ತು ಸುಂದರಿನ ಕಾಡಬೋದಾಗಿತ್ತಲ್ಲ. ಇಲ್ಲ, ಅದೇನಾಗಿತ್ತು, ಯಾವ ನಿಜ ಜೀವನದಲ್ಲಿ ದೆವ್ಗಳು ಬರ್ತಾವ ಬರೋದಿಲ್ಲ. ಏನೋ ಬಂದರೂ ಅವು ಯಾರಿಗೂ ಕಾಣೋದಿಲ್ಲ. ಅವ್ರ ಮೈಯಾಗ ಹೊಕ್ಕೊಂಡು ಕಾಡ್ತಾವೆ. ನೋಡಿದ್ದೇನೆ ನಾ ದೇವ್ರ ಗುಡಿಲದು. ಆದ್ರೆ ನಾ ಹೊಕ್ಕನ್ಲ ಕನಗಾಮಿ ಕಣ್ಣಮ್ಮಗೆ ಅಲ್ಲಂತೂ ಅಮಾಸೆಗೆ ಹೋದಾಗತ್ತು ಗುಡೀಲಿ ಉಳ್ತಿರ್ತಾರಲ್ಲ ಅವ್ರ ಮೈಯಲ್ಲಿ ದೇವ್ ಬಂದು ಉದ್ರಾಡ್ತಿರ್ತಾರೆ. ನಿಜ ಜೀವನದಲ್ಲಿ ನೋಡಿದ್ದೇನೆ, ಆದರೆ ಇಲ್ಲ ಅನ್ನಂಗಿಲ್ಲ. ನೀವು ಕೇಳೋ ಕಮೆಂಟ್ಗಳು ಈ ಥರ ಇರ್ತಾರ ಅಂತ. ನೀವು ಅವ್ರನ್ನ ನೋಡಿರಲ್ಲ ಆ ಥರ ಇರೋ ಜನನ. ನಾನು ಕಣ್ಣಾರೆ ನೋಡಿಲ್ಲಪ್ಪ ಇವರೇ ಅಂತ ನಂಗೆ ಗೊತ್ತಿಲ್ಲ. ಕೇಳಿದ್ದೀನಿ ಈ ಥರ ಇರ್ತಾರಂತ. ಹೌದಾ ಅಂತ ಅನಿಸ್ತತಿ. ಎಷ್ಟೋ ಜನ ಎಷ್ಟೋ ಥರ ಹೆಂಗೆಂಗೋ ಇರ್ತಾರೆ. ಅದನ್ನು ನಾವು ಹೇಳೋದು ಬೇಡಲ್ವಾ. ಕತೆ ನೋಡ್ರಿ, ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ಕತೆ ಜೊತೆ ಸಿಗೋಣ. ಬಾಯ್ ಬಾಯ್.